ಕಾಮಿಡಿ ನಟ ಮಡೇನೂರ್ ಮನು ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು, ದಿನಕ್ಕೊಂದು ಅಂದರೆ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಒಂದು ಸ್ಫೋಟಕ ಆಡಿಯೋ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಪ್ಪಣ್ಣವರದ್ದು ಇದ್ದಾರೆ. ಮೊದಲನೇದಾಗಿ ಈ ಒಂದು ಪ್ರಕರಣ ಏನು ಈಗ 2-3 ದಿನದಿಂದ ಸಾಕಷ್ಟು ಬೆಳವಣಿಗೆಗಳು ಪಡ್ಕೋತಾ ಇದೆ, ಕ್ಷಣಕ್ಕೂ ಒಂದೊಂದು ಬೆಳವಣಿಗೆ ತಿರುವುಗಳು ಬರ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಆಡಿಯೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಿಮ್ಮ ಹೆಸರು ಬಂದಿದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮಾಧ್ಯಮಗಳಲ್ಲೇ ಆಡಿಯೋ ಬಂತು. ನಿಮ್ಮ ಮಾಧ್ಯಮದ ಗೆಳೆಯರಿಗೆ ಹೇಳಿದೆ ನಾನು, ಹೋಗಿ ಆ ಸಂತ್ರಸ್ತೇನೆ ಕೇಳಿ ಅಂತ. ನೀವು ಕೇಳಿದಿರಿ, ಅವರು ಉತ್ತರ ಕೊಟ್ಟಿದ್ದಾರೆ. ಅದು ತಪ್ಪಾ ಸುಳ್ಳ ಅಂತ, ಸರಿನಾ ಸುಳ್ಳ ಅಂತ. ಅವಳು ಸುಳ್ಳು, ಇದು ಅಪ್ಪನನ್ನ ಇದರಲ್ಲಿ ಪಾತ್ರ ಏನೂ ಇಲ್ಲ, ಸೊ ನಾನು ಒತ್ತಾಯಪೂರ್ವಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಿಮಗಲ್ಲಿ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಅಂದರೆ ಇದು ಸುಮಾರು 2-3 ವರ್ಷದ ಹಿಂದೆ ಇದೊಂದು ಆಡಿಯೋ ಏನೋ ಮಾಡ್ಕೊಂಡಿದ್ರು. ಅಂದರೆ ಮನು ಈ ರೀತಿಯಾದಂಥ ಆಡಿಯೋ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮೇಲೆ ಏನಾದರೂ ದ್ವೇಷನ ಅಥವಾ ನಿಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಿದರು ಅನ್ನೋ ಒಂದು ಪ್ರಶ್ನೆ. ಟಾರ್ಗೆಟ್ ಅಲ್ಲ, ಆ ಹುಡುಗಿನೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇವೆಂಟ್ಗಳಿಗೆ ಹೋಗಬಾರ್ದು ಅಂತ ಮಾಡಿಸಿದ್ರಂತೆ, ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಮನಸ್ಸಲ್ಲಿ ಏನಿತ್ತು ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಸರ್. ನನಗೆ ಇಬ್ಬರ ಮನಸ್ಸಲ್ಲೂ ವೈಯಕ್ತಿಕವಾಗಿ ಏನಿತ್ತು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಭಾಳ ಸ್ಪಷ್ಟತೆ ಇರೋದ್ರಿಂದ ನಾನು ಅದ್ರ ಬಗ್ಗೆ ಏನೂ ಮಾತಾಡೋಕೆ ಹೋಗಲ್ಲ. ಬಟ್ ಉತ್ತರ ನಿಮ್ಗೆ ಸಿಕ್ಕಿದೆ, ಮಾಧ್ಯಮದ ಎಲ್ಲ ಗೆಳೆಯರಿಗೂ ಸಿಕ್ಕಿದೆ ಉತ್ತರ. ಈಗ ಆಡಿಯೋ ಈಗ ವೈರಲ್ ಆಗಿರ್ತಕ್ಕಂಥದ್ದು ಈ ಒಂದು ಸಿನಿಮಾ ಸಂದರ್ಭದಲ್ಲಿ, ಮತ್ತು ಈ ಒಂದು ಪ್ರಕರಣ ಯಾವಾಗ ದಾಖಲಾಯಿತು, ಅತ್ಯಾಚಾರದ ಪ್ರಕರಣ ಏನು ದಾಖಲಾಯಿತು, ಆ ಒಂದು ಸಂದರ್ಭದಲ್ಲಿ ಈ ಆಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಈ ಆಡಿಯೋ ಇದ್ದಿದ್ದು ಮೊದಲೇ ನಿಮ್ಗೆ ಏನಾದರೂ ಗೊತ್ತಿತ್ತಾ, ಹೇಗೆ? ಹೌದು, ನನಗೆ 2 ವರ್ಷದ ಹಿಂದೆ ಆ ಸಂತ್ರಸ್ತೆ ಬಂದು ಹೇಳಿದರು. ನಾನು ಅವ್ರಿಗೆ ಬುದ್ಧಿ ಹೇಳಿ ಕಳಿಸಿದ್ದೆ, ಬೇಡಮ್ಮ ಇದೆಲ್ಲ ಒಳ್ಳೆಯದೆಲ್ಲ ಮಾಡಬೇಡ ಅಂತ ಹೇಳಿದ್ದೆ. ಸೊ ನಾನು ತಪ್ಪಾಗಿದೆ ಕ್ಷಮಿಸು ಅಂತ ಕ್ಷಮೆ ಕೇಳಿ ಹೋಗಿದ್ರು. ಅಂದರೆ ಈ ಆಡಿಯೋ ಬಂದಂಥ ಸಂದರ್ಭದಲ್ಲಿ ಅಂದರೆ ಮನೆಯವ್ರಿಗೆ ಗೊತ್ತಿರಲ್ಲ, ನಿಮ್ಗೆ ಗೊತ್ತಿತ್ತು, ಬಟ್ ಮನೆಯವ್ರಿಗೆ ಗೊತ್ತಿರಲ್ಲ. ಆ ಒಂದು ಸಂದರ್ಭದಲ್ಲಿ ಮನೆಯವರ ಒಂದು ರಿಯಾಕ್ಷನ್ ಹೇಗಿತ್ತು? ಯಾಕಂದರೆ ಸಡನ್ನಾಗಿ ಸಹಜವಾಗಿ ಸಮಾಜದಲ್ಲಿರುವ ಯಾವ ಕುಟುಂಬಕ್ಕೂ ನೋವಾಗುತ್ತೆ ಸರ್. ಹಾಗೆ ನನ್ನ ಕುಟುಂಬದಲ್ಲಿ ನೋವಾಗಿತ್ತು. ಅವ್ರು 3 ಗಂಟೆ ಕ್ಲಾರಿಟಿ ಕೊಟ್ಟಮೇಲೆ ಎಲ್ಲರೂ ನಿರಾಳಾದರು. ಅಂದರೆ ಒಂದು ಈ ಥರ ಜರ್ನಿ ಅಂದಾಗ ನಿಮ್ಮ ಸಾಕಷ್ಟು ಸ್ಟ್ರಗಲ್ ಇರುತ್ತೆ. ಈ ಮಟ್ಟಕ್ಕೆ ಬರಬೇಕು ಅಂದರೆ ಕಾಮಿಡಿ ನಟ ಆಗಬೇಕು, ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೋಬೇಕಂದ್ರೆ ಸಾಮಾನ್ಯವಾದಂಥ ಜರ್ನಿ ಇರಲ್ಲ. ಈ ಒಂದು ಸಂದರ್ಭದಲ್ಲಿ ಸದ್ಯಕ್ಕೆ ನಿಮ್ಮ ಒಂದು ಸಿನಿಮಾಗೂ ಇದಕ್ಕೂ, ಯಾಕಂದರೆ ಯಾರಿಗೂ ಹೇಳಬೇಡಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ರೆ, ಅದೇ ಒಂದು ಸಂದರ್ಭದಲ್ಲಿ ಆಡಿಯೋ ಬಂದಿರೋದು ಹೆಂಗೆ ಅನಿಸುತ್ತೆ? ಏನು ನಮಗೆ ಆಶ್ಚರ್ಯ, ನಮಗೇನು ಏನಪ್ಪ ಇದು ಹಿಂಗೆ ಆಗ್ಬಿಡ್ತಲ್ಲ ಅಂತ ಆಶ್ಚರ್ಯ ಆಗುತ್ತೆ ಸರ್. ಬಟ್ ಏನು ಮಾಡೋದು, ಬಂದಿದೆ ಅಂತ ಹೇಳಿದ ತಕ್ಷಣ ನಾನು ಅದನ್ನು ಬಿಟ್ಟು ಓಡೋಗೋದೆಲ್ಲ ಮಾಡಿಲ್ಲ. ನಿಂತು ಫೇಸ್ ಮಾಡಿದ್ದೀನಿ, ಕೇಳಿ ಅಂತ ಹೇಳಿದ್ದೀನಿ, ಎಲ್ರಿಗೂ ಉತ್ತರ ಸಿಕ್ಕಿದೆ. ಹಾಗಾಗಿ ಬಟ್ ಏನಂತಂದರೆ ಒಳ್ಳೆಯದಲ್ಲ ಇದಂತ. ಯಾಕಂದರೆ ನೋಡಿ ಸರ್, ನಾವೆಲ್ಲ ಕಾಮಿಡಿ ಕೆಲ ನಟರುಗಳೇನಿದ್ದೀವಿ, 4 ಸೀಸನಲ್ಲಿ ಹತ್ತತ್ರ ಒಂದು 46 ಜನ ಇದ್ದೀವಿ ಸರ್. ಒಂದು ದೊಡ್ಡ ವೇದಿಕೆಯಿಂದ ಬಂದಿದ್ದೀವಿ. ಆ ವೇದಿಕೆಯಲ್ಲಿ ನಮಗೆ ಗುರುಗಳಿದ್ದಾರೆ, ನಿರ್ದೇಶಕರಿದ್ದಾರೆ, ಮೆಂಟ್ರ್ಗಳಿದ್ದಾರೆ, ಜಡ್ಜಸ್ ಇದ್ದಾರೆ. ಅವರೆಲ್ಲರೂ ನಮ್ಮನ್ನು ಬರೀ ನಟನೆ ಮಾಡೋದು ಕಳಿಸಿಲ್ಲ, ಸಮಾಜದೊಂದಿಗೆ ಹೇಗೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಹೇಗೆ ನಡ್ಕೋಬೇಕು, ಮತ್ತು ಮತ್ತೊಬ್ಬರನ್ನ ಹೇಗೆ ಗೌರವದಿಂದ ಕಾಣಬೇಕು, ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ಕೋಬೇಕಂತ ಒಂದು ಒಳ್ಳೆಯ ಮಾರ್ಗದರ್ಶನ, ಒಂದು ಸಂಸ್ಕಾರ ಕೊಟ್ಟು ಕಳಿಸಿದ್ದಾರೆ ನಮ್ಮನ್ನು. ಹಾಗಾಗಿ ಅಂಥ ಒಂದು ಸಂಸ್ಕಾರ ಅಂತ ಒಳ್ಳೆಯ ಒಂದು ವೇದಿಕೆಯಿಂದ ಬಂದಾಗ ನಮ್ಮ ಕಲಾವಿದರು ಹಿಂಗೆ ನೋವು ಮಾಡಿದಾಗ ನಮಗೂ ಎಲ್ರಿಗೂ ನೋವಾಗಿದೆ. ಪಾಪ ಎಲ್ಲರೂ ಬಂದು ಹೇಳೋಕ್ಕಾಗ್ತಿಲ್ಲ ಅಷ್ಟೇ, ಬಟ್ ಹಿಂದ್ಗಡೆಯಿಂದ ಎಲ್ಲರೂ ಸಂಕಟ ಪಡ್ತಿದ್ದೀವಿ ನಾವು. ಅಂದರೆ ಇದು ಸಂತ್ರಸ್ತೆ ನಿಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಿ ಈ ಥರ ಆಡಿಯೋ ಮಾಡಿದರು, ಅಥವಾ ಮನು ಇದ್ರ ಹಿಂದೆ ಒತ್ತಾಯ ಇತ್ತಾ, ಹೇಗೆ, ಏನು ಇದಕ್ಕೆ ಏನು ಕ್ಲಾರಿಫೈ ಸಿಕ್ತು ನಿಮಗೆ ಸಂತ್ರಸ್ತೆನ ವಿಚಾರಿಸಿದಾಗ ಆ ಟೈಮಲ್ಲಿ? ಇಲ್ಲ, ಈಗ ನೀನು ಶೋಗಳಿಗೆ ಬರಬಾರ್ದು ಅಂತಲೇ ಹಿಂಗೆ ಮಾಡ್ತಿದ್ದೆ ನಾನು ಅಂತ ಹೇಳಿದ್ರು ಅವರು. ಹೌದಾ, ಸರಿ, ಹಾಗಾದ್ರೆ ಬಿಡಮ್ಮ ಬರಬೇಡ ಶೋಗೆ ಅಂತೇಳಿ ನಂಬರ್ ಬ್ಲಾಕ್ ಮಾಡಿ ಹಾಕ್ತೆ ನಾನು. ಅದಾದಮೇಲೆ ಅವಳು ಬೇರೆ ನಂಬರ್ದು ಫೋನ್ ಮಾಡಿ ಬಂದು ನಾನು ಕಾಲು ಬಿದ್ದು ಕ್ಷಮೆ ಕೇಳಂದು, ತಪ್ಪಾಗಿದೆ ಕ್ಷಮಿಸು ಅಂತೇಳಿ. ಆಯಿತು, ಕ್ಷಮಿಸಿದ್ದೇನೆ, ಹೋಗು, ಚೆನ್ನಾಗಿರಿ, ಆರಾಮಾಗಿರಿ, ಇದೆಲ್ಲ ಮಾಡಬೇಡ್ರಿ ಅಂತ ಬುದ್ಧಿ ಹೇಳಿ ಕಳಿಸೋದೆ. ಒಟ್ಟಾರೆ ಈ ಒಂದು ಬೆಳವಣಿಗೆ ಆಗ್ತಾ ಇದೆಯಲ್ಲ, ಈ ಒಂದು ಮನು ಮತ್ತು ಆ ಸಂತ್ರಸ್ತೆ ಎಷ್ಟು ವರ್ಷದಿಂದ ಸ್ನೇಹಿತರಾಗಿದ್ದರು? ನಿಮಗೆ ಕಂಡಂಗೆ ಅವರು ಯಾವ ರೀತಿ ಇರ್ತಾಯಿದ್ರು ನಿಮ್ಮ ಸೆಟ್ಟಲ್ಲಿ, ಅಥವಾ ನಿಮ್ಮ ಜೊತೆ ನೀವು ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಇದು ಹೇಗೆ ಗಮನಕ್ಕೆ ಬಂದ? ಸರ್, ನಮ್ಮ ಜೀ ಕನ್ನಡದಲ್ಲಿದ್ದಾಗ ನಾವೆಲ್ಲರೂ ಸ್ನೇಹಿತರಾಗಿರ್ತೀವಿ, ಒಂದು ತಟ್ಟೆಯಲ್ಲಿ ಊಟ ಮಾಡ್ತೀವಿ, ಇದೆಲ್ಲ ಇದ್ವಿ. ಅವರು ಬಿಟ್ಟು ಬೇರೆ ವಾಹಿನಿಗೆ ಹೋದ ಮೇಲೆ ನಮಗೆ ಗೊತ್ತಿಲ್ಲ ಸರ್. ಆಮೇಲೆ ಒಂದು 3 ವರ್ಷ ಆಯ್ತು, ನಾನು 2-3 ವರ್ಷ ಸಂಪರ್ಕದಲ್ಲಿಲ್ಲ ನಾನು. ಆಮೇಲೆ ಏನಾಗಿದೆ ನಂಗೆ ಗೊತ್ತಿಲ್ಲ ಸರ್. ಅಂದರೆ ಈ ಒಂದು ಘಟನೆ ಹಿಂದೆ ಕಾಣದ ಕೈಗಳಿದೆ, ಇಬ್ಬರು ನಟರು ಇದ್ದಾರೆ, ಒಬ್ಬರು ಲೇಡಿ ಡಾನ್ ಇದ್ದಾರೆ ಅಂತ ಮನು ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಸೊ ಅವ್ರು ಯಾರು ಅಂತ ನಿಮ್ಗೇನಾದರೂ ಗೊತ್ತಿದೆ? ಹೇಗೆ? ನೀವು ಅವ್ರನ್ನೇ ಕೇಳಿ ಸರ್, ಯಾರು ಅದನ್ನು ಹೇಳಿದ್ದಾರೆ ಅವ್ರನ್ನೇ ಕೇಳಿದ್ರೆ ಭಾಳ ಒಳ್ಳೆಯದು, ಅವರೇ ಉತ್ತರ ಕೊಡ್ತಾರೆ. ನನಗೆ ಗೊತ್ತಿಲ್ಲ, ಇದರಲ್ಲಿ ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ, ನಾನು ಹೆಂಗೆ ರಿಯಾಕ್ಟ್ ಮಾಡಿದೆ. ನನಗೆ ಬಂದ ಆರೋಪಕ್ಕೆ ಕ್ಲಾರಿಟಿ ಸಿಕ್ಕಿದೆ. ಸೊ ಹಾಗಾಗಿ ನಾನು ಈಗ ನಿರಾಳಾಗಿದ್ದೀನಿ ಅಷ್ಟೇ. ಸದ್ಯ ಈಗ ತಾವು ಸಿನಿಮಾದಲ್ಲಿ ಕೂಡ ತೊಡಗಿಸ್ಕೊತಾ ಇದ್ದೀರಾ, ನಾಯಕ ನಟನಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ.
ಸೊ ಏನೇನೆಲ್ಲ ಪ್ರಾಜೆಕ್ಟ್ ಮಾಡ್ತಾ ಇದ್ರಿ? ನಾನು ನಾಯಕ ನಟ ಅನ್ನೋದಕ್ಕಿಂತ ಒಬ್ಬ ನಟ ಸರ್ ಅಷ್ಟೇ. ನಾನು ಒಂದು ಪಾತ್ರವನ್ನು ಮಾಡ್ತಿದ್ದೀನಿ. ಒಂದು ನನಗೆ ಯಾವಾಗಲೂ ಸಿನಿಮಾದ ಕತೆ ಹೀರೋ ಆಗಿರುತ್ತೆ. ಹಾಗಾಗಿ ನನ್ನ ಕಥೆನೂ ಈಗ ಹೀರೋನೇ. ಆ ಕಥೆಲಿ ಇಟ್ಕೊಂಡು ಬರ್ತಾಯಿದ್ದೀವಿ. ಅದ್ರ ತಯಾರಿ ನಡೆದಿದೆ. ಬಿಡುಗಡೆ ಮಾಡ್ತಾಯಿದ್ದೀವಿ ಮುಂದಿನ ತಿಂಗಳು. ಇನ್ನೊಂದು ಸ್ವಲ್ಪ ಹತ್ತಿರದಲ್ಲಿ ಒಂದು ಸ್ವಲ್ಪ ದಿವಸಗಳಲ್ಲಿ ಅದ್ರದ್ದು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ, ಎಲ್ಲ ಹೆಂಗೆ ಏನಂತೇಳಿ. ಅದು ಬಿಟ್ಟರೆ ಇನ್ನೊಂದು 2-3 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಈ ದಾಡಿ ಗೆಟಪ್ಪು ಕೂಡ ಒಂದು ಆ ಚಿತ್ರಕ್ಕೆ ಬಿಟ್ಟಿರೋದು. ಸೊ ಆ ಚಿತ್ರಗಳು ಮಾಡ್ತಾಯಿದ್ದೀನಿ. ಆ ಶೂಟಿಂಗಲ್ಲಿ ಪ್ರಾಸೆಸ್ಸಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸರ್. ಅದರಲ್ಲಿ ಇದ್ದೀನಿ ಸರ್. ಸಡನ್ನಾಗಿ ಈ ಥರ ಒಂದು ಆಪ್ತ ವಲಯದಲ್ಲಿ ಅಥವಾ ನಮಗೆ ಗೊತ್ತಿರೋರು ವಿಚಾರದಲ್ಲಿ ಈ ಥರ ಆದಾಗ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಸರ್? ಇಲ್ಲ, ಸಂಕಟ ಆಗುತ್ತೆ ಸರ್ ಯಾರಿಗೇ ಆಗಲಿ. ಯಾರೇ ಕಲಾವಿದರಿಗೆ ಈ ಥರದ್ದು ನೋವುಗಳು ಮಾಡ್ಕೊಂಡಿದ್ದಾರೆ, ಆರೋಪ ಮಾಡ್ತಿದ್ದಾರೆ ಅಂದಾಗ ಸಹಜವಾಗಿ ಆಗುತ್ತೆ. ಹಂಗೆ ನಮಗೂ ಎಲ್ರಿಗೂ ಪಾಪ ನೋವಾಗಿದೆ. ಹಾಗಾಗಿ ಅವ್ರು ಬೇಗ ಇದನ್ನು ಈ ಸಮಸ್ಯೆಯಿಂದ ಹೊರಗೆ ಬಂದು ಬೇಗ ಒಳ್ಳೆ ರೀತಿಯಲ್ಲಿ ಬದುಕಲಿ ಅಂತ ಆಶಿಸ್ತೀನಿ ಸರ್ ಅವ್ರಿಗೆ. ಯಾಕಂದರೆ ಒಂದು ಸಿನಿಮಾ ಮಾಡಬೇಕಂದ್ರೆ ಸಾಮಾನ್ಯವಾಗಿ ನಾನು ಆವಾಗಲೇ ಹೇಳಿದೆ, ಜರ್ನಿ ಏನು ಸುಮ್ಮನೆ ಇರಲ್ಲ. ಸಾಕಷ್ಟು ಸ್ಟ್ರಗಲ್ ಇರುತ್ತೆ, ವರ್ಕೌಟ್ ಮಾಡೋದಿರುತ್ತೆ, ಎಷ್ಟೋ ವರ್ಷಗಳ ಕನಸು ಇರುತ್ತೆ. ಆ ಕನಸು ಈಡೇರೋ ಟೈಮಲ್ಲಿ ಈ ಥರ ಆದಾಗ ಒಬ್ಬ ಕಲಾವಿದನಿಗೆ ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ ಅಂತ ಏನು ಮಾಡು ಸರ್ ಪಾಪ ಹಂಗೆ ಒಂದು ಶ್ರಮಕ್ಕೆ ಫಲ ಸಿಗೋ ಸಮಯದಲ್ಲಿ ಹಿಂಗಾದಾಗ ಪಾಪ ಅವು ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ನಮ್ಗೆ ಈ ಕ್ಷಣಕ್ಕೂ ಗೊತ್ತಿಲ್ಲ ಸರ್. ಇದು ಏನು ಯಾಕೆ ಹಿಂಗೆ ಆಗ್ತಿದೆ ಅಂತ ನಮ್ಗೆ ಈ ಕ್ಷಣಕ್ಕೂ ಗೊತ್ತಾಗ್ತಿಲ್ಲ. ಬಟ್ ಬೇಗ ಈ ಸಮಸ್ಯೆ ಬಗೆಹರಿದು ಒಳ್ಳೆ ರೀತಿಯಲ್ಲಿ ಬದುಕಲಿ ಅಂತ ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಅಪ್ಪಣ್ಣ ಅವ್ರು ಏನಂದರೆ ಈ ಒಂದು ಆಡಿಯೋದಲ್ಲಿ ಅವರ ಹೆಸರು ಕೂಡ ತಳಕು ಹಾಕ್ಕೊಂಡಿತ್ತು. ಆ ಒಂದು ಆಡಿಯೋ ಬಗ್ಗೆ ಈಗ ಸ್ಪಷ್ಟನೆಯನ್ನು ನೀಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಧನು ಯಲಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.